ಸತ್ಯ ನ್ಯೂಸ್ ನೈಜ ಸುದ್ದಿಯ ಅನಾವರಣ. ಉತ್ತಮವಾದ ಸಂವಿಧಾನ ರೂಪಿಸಿಕೊಟ್ಟು ಬಡವರು, ಶೋಷಿತರು, ದಮನಿತರು ಎಲ್ಲರೂ ಸಮಾನದಿಂದ ಬದುಕಬೇಕು ಎಂಬುವಂಥ ಒಂದು ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಅದು ಅವರಿಗೆ ಗೌರವ ಸಲ್ಲಿಸುವಂಥ ನಮ್ಮ ಕರ್ತವ್ಯ ಕೂಡ ಹೌದು. ಆದರೆ ನಾವು ಯೋಚನೆ ಮಾಡಬೇಕು ಬಂಧುಗಳೇ, ಅಂಬೇಡ್ಕರ್ ಅವರ ತತ್ವಗಳು ಏನು, ಅವರ ಆಶಯಗಳು ಏನು, ಅದರ ಪ್ರಕಾರ ನಾವು ಇನ್ನು ನಡ್ಕೊಳ್ತಾ ಇದ್ದೀವೋ ನಮಗೆ ನಾವೇ ಪ್ರಶ್ನಿಸಿ ಮಾಡ್ಕೊಂಡು ಹೋಗ್ಬೇಕು ಇವತ್ತು. ಯಾಕಂತ ಹೇಳಿದರೆ ಅಂಬೇಡ್ಕರ್ ಅವರು ಬರೀ ಒಂದು ಸಮುದಾಯದ ನಾಯಕರಾಗಿರಲಿಲ್ಲ, ಬದಲಿಗೆ ಎಲ್ಲ ಸಮುದಾಯದ ನಾಯಕರಾಗಿದ್ದರು. ಯಾಕೆ ಅಂತ ಹೇಳಿದರೆ ಅವರು ಇಂದು ಅವರಿಗೆ ದಲಿತ ನಾಯಕರು ಅಂತ ಬಿಂಬಿಸ್ಲಿಕ್ಕೆ ಹೊರಟಿದ್ದಾರೆ. ನಾನು ಕಂಡಂಗೆ ಅವರ ಇತಿಹಾಸವನ್ನು ಓದಿದರೆ ನಮಗೆ ಗೊತ್ತಾಗುತ್ತೆ, ಅದು ಬಡವರು, ದಲಿತರು, ದಮನಿತರು, ಶೋಷಿತರು ಎಲ್ಲರೂ ಸಮಾನವಾಗಿ ಬದುಕಬೇಕು, ಎಲ್ಲರಿಗೂ ಸಮಾನವಾದ ಆರ್ಥಿಕ, ರಾಜಕೀಯ ಸಂವಿಧಾನದ ಪ್ರಿಯಾಂಬಲ್ ಬೇಸ್ ಮೇಲೆ ಇಡೀ ಸಂವಿಧಾನ ಹೊಂದಿದೆ. ಹಾಗಾಗಿ ಇದನ್ನ ಬದಲಾವಣೆ ಮಾಡಬೇಕು ಅಂತ ಇವತ್ತು ಕೆಲವೊಬ್ರು ಹೋರಾಟ ಮಾಡ್ತಾರೆ. ಅದು ಯಾವ ಕಾಲಕ್ಕೂ ನಡೆಯಲ್ಲ. ಯಾಕಂದ್ರೆ ಸಂವಿಧಾನದಲ್ಲಿ ನಮಗೆ ಏನ್ ಬೇಕು ತಿದ್ದುಪಡಿ ಮಾಡ್ಕೊಳ್ಳಕ್ಕೆ ಬಾಬಾ ಸಾಹೇಬ್ರ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸಂವಿಧಾನ ಅನ್ನೋದು ಏನಪ್ಪಾ ಅಂದ್ರೆ ಒಂದು ಮನೆ ಇದ್ದಂಗೆ, ನಮಗೆ ಏನೇನು ಬೇಕು ಎಲ್ಲ ಫೆಸಿಲಿಟಿ ಮಾಡಿಕೊಟ್ಟು ಬಾಬಾ ಸಾಹೇಬ್ರು ಏನ್ ಮಾಡಿದ್ದಾರೆ, ಸಂವಿಧಾನವನ್ನು ಬರೆದುಕೊಟ್ಟು ಹೋಗಿದ್ದಾರೆ. ಆ ಸಂವಿಧಾನದಲ್ಲಿ ಬೇಕು ಅಂದ್ರೆ ನಾವು ಸಣ್ಣ ಪುಟ್ಟ ತಿದ್ದುಪಡಿಯನ್ನ ಮಾಡ್ಕೊಳ್ಳೋಣ. ಸಣ್ಣ ಪುಟ್ಟ ತಿದ್ದುಪಡಿ ಮಾಡ್ಕೊಳ್ಳೋಕೆ ಅವಕಾಶ ಇದೆ, ಅದಿಲ್ಲ ಅಂತಿಲ್ಲ. ಆದರೆ ಸಂವಿಧಾನದ ಮೂಲ ಆಶಯಗಳನ್ನ, ಅದರ ಮೂಲ ಪೀಠಿಕೆಯಲ್ಲಿರುವಂಥ ತತ್ವ ಸಿದ್ಧಾಂತಗಳನ್ನ ಒಂದೇ ಒಂದು ಅಕ್ಷರವನ್ನು ಕೂಡ ಬದಲಾವಣೆ ಮಾಡೋಕ್ಕಾಗಲ್ಲ ಅಂತ ಆಲ್ರೆಡಿ ಸುಪ್ರೀಂ ಕೋರ್ಟ್ ತೀರ್ಮಾನವನ್ನು ಕೊಟ್ಟಿದೆ. ಹಾಗಾಗಿ ನಾವು ಕೊನೆಯದಾಗಿ ಒಂದೇ ಮಾತು ಹೇಳ್ತೀನಿ, ಸಂವಿಧಾನ ರಕ್ಷತಿ ರಕ್ಷಿತ. ಸಂವಿಧಾನವನ್ನು ನಾವೆಲ್ಲ ಸೇರಿ ಕಾಪಾಡಿದ್ರೆ ಸಂವಿಧಾನ ನಮ್ಮೆಲ್ಲರನ್ನ ಕಾಪಾಡುತ್ತೆ. ಯಾಕೆಂದ್ರೆ ಯಾವುದೇ ಜಾತಿ, ಧರ್ಮ, ಭೇದ ಭಾವ ಎಲ್ಲವನ್ನ ಮರೆತು ನಾವು ಸರ್ವ ಜನಾಂಗದ ಶಾಂತಿಯ ತೋಟದಂತೆ ಈ ಊರನ್ನ ನೆಲೆಸಿದೀವಿ. ಇದನ್ನ ಹಾಳು ಮಾಡೋದಕ್ಕೆ ಏನು ಷಡ್ಯಂತ್ರ ನಡೆದ್ರು ಕೂಡ ಯಾರು ಕೂಡ ಮರಳಾಗಬಾರ್ದು. ಯಾವ ಕೋಮನವರು, ಯಾವ ವರ್ಗದವರು ಕೂಡ ಅದಕ್ಕೆಲ್ಲ ಕಿವಿ ಕೊಡದಲೆ ನಾವೆಲ್ಲ ಒಗ್ಗಟ್ಟಾಗಿ ಒಂದಾಗಿ ನಾವು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ಈ ಊರಿನಲ್ಲಿ ನಾವು ವಾಸ ಮಾಡ್ತಾ ಇರಬೇಕು. ಕೊನೆಯವರೆಗೂ ಈ ಸಾಮರಸ್ಯ ಹಾಗೆ ಇರಬೇಕು. ಇದನ್ನ ಹಾಳುಗೆಡುಕೋಬಾರ್ದು. ಸಣ್ಣ ಪುಟ್ಟ ಎಲ್ಲಾದ್ರೂ ಏನಾದ್ರು ವಿಚಾರಗಳು ಬಂದರೂ ಕೂಡ ಪರಿಶೀಲನೆ